ಎಲ್ಲರಿಗೂ ಮುಂಜಾನೆಯ ಶುಭೋದಯ. ಉದಯಿಸಲಿ ಮತ್ತೊಮ್ಮೆ ಸ್ವಾತಂತ್ರ್ಯದ ಸೂರ್ಯ, ನೆನಪಿಸುತ್ತಾ ಸಂಗ್ರಾಮದಿ ಮಡಿದವರ ಶೌರ್ಯ. ಭರತ ಭೂಮಿ ಉದ್ದಗಲ್ಲಕ್ಕೂ ಹಾರಲಿ ತಿರಂಗ, ಮನೆ ಮನದಲ್ಲಿ ಪುಟಿದೇಳಲಿ ದೇಶಭಕ್ತಿಯ ತರಂಗ. ಗೌರವಾನ್ವಿತ ಆಡಳಿತ ಮಂಡಳಿಯವರೇ, ಶಾಲೆಯ ಕಾರ್ಯದರ್ಶಿ ಹಾಗೂ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಪ್ರೀತಿಯ ಪೋಷಕರು, ಆತ್ಮೀಯ ಗೆಳೆಯ ಗೆಳತಿಯರು ಹಾಗೂ ಬೋಧಕೇತರ ವರ್ಗದವರು ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಭಾರತದ ಸ್ವಾತಂತ್ರ್ಯ ದಿನವು ಎಲ್ಲ ಭಾರತೀಯ ನಾಗರಿಕರಿಗೆ ಅತ್ಯಂತ ಮಹತ್ವ ದಿನವಾಗಿದೆ. ಇದನ್ನು ಇತಿಹಾಸದಲ್ಲಿ ಶಾಶ್ವತವಾಗಿ ಉಲ್ಲೇಖವನ್ನು ಮಾಡಲಾಗಿದೆ. ಭಾರತದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಹಲವು ವರ್ಷಗಳ ಕಠಿಣ ಹೋರಾಟದ ನಂತರ ನಮಗೆ ಬ್ರಿಟಿಷ್ ಆಡಳಿತದಿಂದ ಮುಕ್ತಿ ದೊರೆತ ದಿನವಾಗಿದೆ. ಭಾರತದ ಸ್ವಾತಂತ್ರ್ಯದ ಮೊದಲ ದಿನವನ್ನು ನೆನಪಿಟ್ಟುಕೊಳ್ಳಲು ಹಾಗೂ ಭಾರತಕ್ಕೆ ಸ್ವಾತಂತ್ರ್ಯ ಪಡೆಯುವಲ್ಲಿ ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿದ ಎಲ್ಲ ಮಹಾನ್ ನಾಯಕರ ತ್ಯಾಗಗಳನ್ನು ನೆನಪಿಟ್ಟುಕೊಳ್ಳಲು ಆಗಸ್ಟ್ 15ರಂದು ಪ್ರತಿ ವರ್ಷವೂ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸುತ್ತೇವೆ. ಸ್ವಾತಂತ್ರ್ಯ ಎಂದರೆ ಕೇವಲ ಬ್ರಿಟಿಷರ ವಿರುದ್ಧ ಹೋರಾಟವಲ್ಲ, ಈ ದೇಶದ ವೀರರ ತ್ಯಾಗ, ಬಲಿದಾನ ಮತ್ತು ಶೌರ್ಯದ ಸಂಕೇತ. 1947ರ ಆಗಸ್ಟ್ 15ರಂದು ಬ್ರಿಟಿಷ್ ಆಡಳಿತದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಅನಂತರ ಭಾರತೀಯರಾದ ನಾವೆಲ್ಲರೂ ನಮ್ಮ ಮೂಲಭೂತ ಹಕ್ಕುಗಳನ್ನು ಪಡೆದುಕೊಂಡಿದ್ದೇವೆ. ಭಾರತದ ಸ್ವಾತಂತ್ರ್ಯಕ್ಕೆ 1857ರಿಂದ 1947ರವರೆಗೆ ಹಲವು ದಶಕಗಳ ಕಾಲ ನಮ್ಮ ಪೂರ್ವಜರು ಹೋರಾಡಿರುವುದನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಲೇಬೇಕು. ಅವರುಗಳಲ್ಲಿ ನಾವು ಮಹಾತ್ಮ ಗಾಂಧಿ, ಮಂಗಲ್ ಪಾಂಡೆ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ರಾಣಿ ಚೆನ್ನಮ್ಮ, ವಿ.ಡಿ. ಸಾವರ್ಕರ್ ಇನ್ನೂ ಪ್ರಮುಖರು. ಇವರುಗಳ ತ್ಯಾಗವನ್ನು ಎಂದೂ ಮರೆಯಲು ಸಾಧ್ಯವಿಲ್ಲ. ಹಾರಿಸೋಣ ಮುಗಿಲೆತ್ತರಕ್ಕೆ ನಮ್ಮ ಭಾರತ ಮಾತೆಯ ಪತಾಕೆಯನ್ನು. ನಮ್ಮ ತಾಯ್ನಾಡ ವೀರರ ತ್ಯಾಗ ಬಲಿದಾನದಿಂದ ನಾವಿಂದು ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ದೇಶವೇ ನನ್ನ ಪ್ರಾಣವು, ಎಂದೆಂದಿಗೂ ಅಭಿಮಾನವು, ನಮ್ಮೆಲ್ಲರ ಹೆಮ್ಮೆಯ ನವ ಭಾರತ. ನೀ ವಂದಿಸು, ಅಭಿನಂದಿಸು, ಗರ್ವದಿ ಆಲಂಗಿಸು, ಹೆಮ್ಮೆಯ ಶಿಖರವೇ ನವ ಭಾರತ. ಈ ಹಸಿರಲ್ಲೇ ಉಸಿರಾಡೋ ನಾಡು, ರೈತನೇ ನಮ್ಮುಸಿರು, ಕೇಸರಿ ಬಿಳಿ ಹಸಿರಿನ ಬೀಡು ಸ್ವರ್ಗವು. ನುಡಿನಾಡಿನ ಗಡಿಯನ್ನು ಮೀರಿ ಬಸದಿರೋ ಬಂಧನವು, ಶಾಂತಿಯ ಜಲ